ಓಂ ಶಾಂತಿ. ಮುರಳಿಯ ದಿನಾಂಕ 8/1/2022। मीठे बच्चे, ज्ञान रत्नों को धारण कर रूहानी हॉस्पिटल, यूनिवर्सिटी खोलते जाओ, जिससे सबको ಹೆಲ್ತ್ ವೆಲ್ತ್ ಮಿಲೆ. ಮಧುರ ಮಕ್ಕಳೇ, ಜ್ಞಾನರತ್ನಗಳನ್ನು ಧಾರಣೆ ಮಾಡಿಕೊಂಡು ಆತ್ಮಿಕ ಆಸ್ಪತ್ರೆ, ಆತ್ಮಿಕ ವಿಶ್ವವಿದ್ಯಾಲಯವನ್ನು ತೆರಿತಾ ಹೋಗ್ರಿ. ಅದರಿಂದ ಎಲ್ಲರಿಗೂ ಆರೋಗ್ಯ ಮತ್ತು ಭಾಗ್ಯ ಸಿಗುವುದು. प्रश्न: बाप का कौन सा कर्तव्य कोई भी मनुष्य आत्मा नहीं कर सकती है? ತಂದೆಯ ಯಾವ ಕರ್ತವ್ಯ ಯಾವುದೇ ಮನುಷ್ಯ ಆತ್ಮ ಮಾಡೋದಿಲ್ಲ? उत्तर: आत्मा को ज्ञान का इंजेक्शन लगाकर उसे सदा के लिए निरोगी बनाना, यह कर्तव्य कोई भी मनुष्य नहीं कर सकते. ಆತ್ಮಕ್ಕೆ ಜ್ಞಾನದ ಇಂಜೆಕ್ಷನ್ ಕೊಟ್ಟು ಸದಾಕಾಲಕ್ಕಾಗಿ ನಿರೋಗಿಯನ್ನಾಗಿ ಮಾಡುವ ಕರ್ತವ್ಯ ಯಾವ ಮನುಷ್ಯರು ಮಾಡೋದಿಲ್ಲ. जो आत्मा को निर्लेप मानते वह ज्ञान का इंजेक्शन कैसे लगाएंगे? ಯಾರು ಆತ್ಮಕ್ಕೆ ನಿರ್ಲೇಪ ಅಂತ ಹೇಳ್ತಾರೆ, ಆತ್ಮ ನಿರ್ಲೇಪ ಅಂತ ಒಪ್ಕೊಳ್ತಾರೆ, ಅವರು ಜ್ಞಾನದ ಇಂಜೆಕ್ಷನ್ ಹೇಗೆ ಕೊಡಲಿಕ್ಕೆ ಸಾಧ್ಯ? ಯ ಕರ್ತವ್ಯ ಏಕ ಅವಿನಾಶಿ ಸರ್ಜ जो ऐसी ज्ञान योग की दवाई देते. ಈ ಕರ್ತವ್ಯ ಕೇವಲ ಒಬ್ಬ ಅವಿನಾಶಿ ಸರ್ಜನ್ ತಂದೆಯ ಕರ್ತವ್ಯ ಆಗಿದೆ. ಯಾರು ಬಂದು ನಮಗೆ ಜ್ಞಾನ ಯೋಗದ ಔಷಧಿ ಕೊಡ್ತಾರೆ, जिससे आधा कल्प के लिए आत्मा और शरीर दोनों ही हेल्दी वेल्दी बन जाते हैं. ಜ್ಞಾನ ಯೋಗದ ಔಷಧಿಯಿಂದ ಅರ್ಧ ಕಲ್ಪಕ್ಕಾಗಿ ಆತ್ಮ ಮತ್ತು ದೇಹ ಎರಡು ಆರೋಗ್ಯದಿಂದ ಹಾಗೂ ಭಾಗ್ಯದಿಂದ ಧನವಾನ ಆಗಿ ಇರಲಿಕ್ಕೆ ಸಾಧ್ಯವಾಗ್ತದೆ. ಆತ್ಮ ಮತ್ತು ಶರೀರಕ್ಕೆ ಆರೋಗ್ಯನೂ ಸಿಗ್ತದೆ, ಸಂಪತ್ತು ಪ್ರಾಪ್ತಿಯಾಗ್ತದೆ, ಎರಡೂ ನಿರೋಗಿಯಾಗ್ತದೆ. ಗೀತ ಯಹ ವಕ್ತ ಜಾ ರಹಾ ಹೈ, ಈ ಸಮಯವೂ ಸಹ ಕಳೆದು ಹೋಗುತ್ತಿದೆ. ಓಂ ಶಾಂತಿ. ಯಹ ಕಿಸ್ನೆ ಕಹಾ कि बाकी थोड़ा समय है? बहुत गई, अब थोड़ी की भी थोड़ी रही. अब तुम इस पुरानी दुनिया में बैठे हो. यहाँ तो दुख ही दुख है, सुख का नाम निशान नहीं. सुख है ही सुखधाम, कलयुग को कहते हैं दुखधाम. ಬಹಳ ಸಮಯ ಹೋಗಿದೆ ಅಂತ ನಮಗೆ ಯಾರು ತಿಳಿಸ್ತಾ ಇದ್ದಾರೆ? ಪರಮಾತ್ಮ ತಂದೆ ಬಂದು ತಿಳಿಸ್ತಾ ಇದ್ದಾರೆ, ಮಕ್ಕಳೇ ನೀವೀಗ ಹಳೆ ಪ್ರಪಂಚದಲ್ಲಿ ಇದ್ದೀರಿ. ಇಲ್ಲಿ ದುಃಖನೇ ದುಃಖ ಇದೆ, ಸುಖದ ಹೆಸರು ಗುರ್ತೂ ಸಹ ಇಲ್ಲ. ಸುಖ ಸುಖಧಾಮದಲ್ಲಿ ಇರ್ತದೆ. ಈ ಕಲಿಯುಗದಲ್ಲಿ ಬರೇ ದುಃಖನೇ ದುಃಖ ಇದೆ. ಯಾಕೆ ಅಂದರೆ ಇದು ದುಃಖಧಾಮ ಆಗಿದೆ. ಬಾಬಾ ಕಹತೆ
जबकि मैं आया हूँ तुमको सुखधाम ले चलने के लिए, तो फिर क्यों रुके हुए हो? दुखधाम से क्यों दिल लगी हुई है? ಬಾಬಾ ಹೇಳ್ತಾರೆ, ನಾನು ಬಂದಿರುವುದು ನಿಮ್ಮನ್ನು ಸುಖಧಾಮಕ್ಕೆ ಕರೆದುಕೊಂಡು ಹೋಗುವುದಕ್ಕಾಗಿ. ಹಾಗಾದರೆ ನೀವು ಯಾಕೆ ಇನ್ನೂ ನಿಂತಲ್ಲೇ ನಿಂತಿದ್ದೀರಿ? ಯಾಕೆ ಹೊರಡ್ತಾ ಇಲ್ಲ? ದುಃಖಧಾಮಕ್ಕೆ ನಿಮ್ಮ ಮನಸ್ಸನ್ನು ಯಾಕೆ ಕೊಟ್ಟಿದ್ದೀರಿ? दुखधाम के भांतियों से अथवा इस पुराने शरीर से क्यों दिल लगी है? ದುಃಖಧಾಮದ ಸಂಬಂಧಿಕರಿಗೆ ಹಾಗೂ ನಿಮ್ಮ ಹಳೆ ಶರೀರಕ್ಕೆ, ಹಳೆ ದೇಹಕ್ಕೆ ಯಾಕೆ ಮನಸ್ಸನ್ನು ಕೊಡ್ತೀರಿ? ಸನ್ಯಾಸಿ कहते, इस दुनिया का सुख तो कागविष्ठा समान है, इसलिए उनका संन्यास करते हैं. तुम बच्चों को अब सुखधाम का साक्षात्कार हुआ है. यह पढ़ाई है सुखधाम के लिए, और इस पढ़ाई में कोई भी तकलीफ नहीं. ಸನ್ಯಾಸಿಗಳು ಹೇಳ್ತಾರೆ, ಈ ನರಕದ ಸುಖ ಕಾಗವಿಷ್ಠೆಗೆ ಸಮಾನ ಆಗಿದೆ ಅಂತ. ಅದಕ್ಕಾಗಿ ಲೌಕಿಕದ ಸುಖವನ್ನು ತ್ಯಾಗ ಮಾಡಿ ಸನ್ಯಾಸಿಗಳು ಕಾಡಿಗೆ ಹೋಗ್ತಾರೆ. ನೀವು ಮಕ್ಕಳು ಬುದ್ಧಿಯ ಮೂಲಕ ಇಡೀ ಪ್ರಪಂಚದ ತ್ಯಾಗ ಮಾಡ್ತಾ ಇದ್ದೀರಿ. ಸಂಸಾರದಲ್ಲಿ ಇದ್ದು ಸಹ ಸನ್ಯಾಸಿ ಆಗ್ತಾ ಇದ್ದೀರಿ. ನಿಮಗೆ ಸುಖಧಾಮದ ಸಾಕ್ಷಾತ್ಕಾರನೂ ಆಗಿದೆ. ಬಾಬಾ ನಿಮಗೆ ಶಿಕ್ಷಣ ಕೊಡ್ತಾ ಇದ್ದಾರೆ, ವಿದ್ಯಾಭ್ಯಾಸ ಕಲಿಸ್ತಾ ಇದ್ದಾರೆ. ಈ ವಿದ್ಯಾಭ್ಯಾಸದಲ್ಲಿ ಯಾವುದೇ ರೀತಿಯ ಕಷ್ಟ ಇಲ್ಲ. बाप को याद करना है, इस याद से भी तुम निरोगी बने. ನೀವು ತಂದೆಯನ್ನು ನೆನಪು ಮಾಡಬೇಕು. ನೆನಪು ಮಾಡೋದ್ರಿಂದ ನೀವು ನಿರೋಗಿ ಆಗ್ತೀರಿ. तुम्हारी काया कल्प वृक्ष समान बड़ी होगी. यह जो मनुष्य सृष्टि का झाड़ है, उनकी आयु 5000 वर्ष है. ಪರಮಾತ್ಮನ ನೆನಪಿನಿಂದ ನೀವು ನಿರೋಗಿ ಆಗ್ತೀರಿ. ನಿಮ್ಮ ದೇಹ ಕಲ್ಪವೃಕ್ಷದ ಸಮಾನ ದೊಡ್ಡದಾಗ್ತದೆ. ನಿಮ್ಮ ದೇಹ ದೊಡ್ಡದಾಗ್ತದೆ ಅಂದರೆ ಆಯುಷ್ಯ ದೊಡ್ಡದಾಗ್ತದೆ. ನೀವು ನಿರೋಗಿ ಆಗ್ತೀರಿ. वह जो मनुष्य सृष्टि का झाड़ है, उनकी आयु 5000 वर्ष है. आधा कल्प सुख, आधा कल्प दुख है. ಮನುಷ್ಯ ಸೃಷ್ಟಿಯ ವೃಕ್ಷ ಏನಿದೆ, ಅದರ ಅವಧಿ 5000 ವರ್ಷಗಳಾಗಿವೆ. ಅದರಲ್ಲಿ ಅರ್ಧ ಕಲ್ಪ ಸುಖ, ಅರ್ಧ ಕಲ್ಪ ದುಃಖ ಇದೆ. दुख तो आधा कल्प तुमने देखा. बाप कहते, पवित्र दुनिया में चलना है तो पवित्र बनो. ದುಃಖ ಅಂತೂ ಅರ್ಧ ಕಲ್ಪದಿಂದ ನೋಡಿದ್ದೀರಿ. ಬಾಬಾ ಹೇಳ್ತಾರೆ, ಈಗ ನೀವು ದುಃಖದಿಂದ ಸುಖದ ಕಡೆಗೆ ಹೋಗ್ತಾ ಇದ್ದೀರಿ. ಅದಕ್ಕಾಗಿ ನೀವು ಪವಿತ್ರ ಆಗಬೇಕು. ಆಗ ಮಾತ್ರ पवित्र प्रपंचಕ್ಕೆ ಹೋಗ್ತೀರಿ. श्रीमत कहती, यह विष की लेन देन छोड़ दो, ज्ञान और योग की धारणा करो. ಶ್ರೀಮತ ಹೇಳ್ತದೆ, ವಿಷದ ವ್ಯವಹಾರ ಬಿಟ್ಬಿಡಿ, ಜ್ಞಾನ ಯೋಗದ ಧಾರಣೆ ಮಾಡಿಕೊಡಿ. जितना ज्ञान रत्न धारण करेंगे उतना निरोगी बनेंगे. ಎಷ್ಟೆಷ್ಟು ನೀವು ಜ್ಞಾನ ರತ್ನಗಳನ್ನು ಧಾರಣೆ ಮಾಡಿಕೊಳ್ತೀರಿ, ಅಷ್ಟೇ ನಿರೋಗಿ ಆಗ್ತೀರಿ. बाप ने समझाया है,
यह रूहानी हॉस्पिटल भी है तो यूनिवर्सिटी भी है। परमपिता परमात्मा आकर रूहानी हॉस्पिटल और यूनिवर्सिटी ಸ್ಥಾಪನ್ करते। ಬಾಬಾ ತಿಳಿಸಿದರೆ ಇದು ಆತ್ಮಿಕ ಆಸ್ಪತ್ರೆ ಮತ್ತು ಆತ್ಮಿಕ ವಿಶ್ವವಿದ್ಯಾಲಯ ಆಗಿದೆ. ಇದನ್ನು ಪರಮಪಿತ ಪರಮಾತ್ಮನೇ ಬಂದು ಸ್ಥಾಪನೆ ಮಾಡ್ತಾರೆ. हॉस्पिटल तो दुनिया में बहुत है, लेकिन ऐसी हॉस्पिटल और यूनिवर्सिटी दोनों इकट्ठी कहीं नहीं होती. ಆಸ್ಪತ್ರೆಗಳಂತೂ ಪ್ರಪಂಚದಲ್ಲಿ ಸಾಕಷ್ಟು ಇವೆ, ಆದರೆ ಒಂದೇ ಸ್ಥಳದಲ್ಲಿ ಅದು ಆಸ್ಪತ್ರೆಯೂ ಆಗಿರಬೇಕೋ ಯೂನಿವರ್ಸಿಟಿನೂ ಆಗಿರಬೇಕೋ ಅಂತಹ ಸ್ಥಳ ಅಂತಹ ಸಂಸ್ಥೆ ಯಾವುದೂ ಇಲ್ಲ. ಈ ಈಶ್ವರೀಯ ವಿಶ್ವವಿದ್ಯಾಲಯ ಒಂದು ಕಡೆ ಇದು ಯೂನಿವರ್ಸಿಟಿ ಆಗಿದೆ, ವಿಶ್ವವಿದ್ಯಾಲಯ ಆಗಿದೆ. ಆತ್ಮಕ್ಕೆ ಇಲ್ಲಿ ಶಿಕ್ಷಣ ಕೊಡಲಾಗ್ತದೆ, ಜೊತೆಗೆ ಆರೋಗ್ಯನೂ ಕೊಡಲಾಗ್ತದೆ. यहाँ यह वंडर है कि हॉस्पिटल और यूनिवर्सिटी हेल्थ और वेल्थ इकट्ठी मिलती. ಇಲ್ಲಿಯ ವಿಸ್ಮಯ ಏನಂದರೆ ಇಲ್ಲಿ ಆಸ್ಪತ್ರೆ ಮತ್ತು ವಿಶ್ವವಿದ್ಯಾಲಯ ಒಟ್ಟಿಗೆ ಇದೆ. ಇಲ್ಲಿ ಬರುವುದರಿಂದ ಮನುಷ್ಯನಿಗೆ ಆರೋಗ್ಯನೂ ಸಿಗ್ತದೆ, ಸಂಪತ್ತೂ ಸಿಗ್ತದೆ. फिर क्यों नहीं इस खजाने को लेने के लिए खड़े हो जाते हो? आज कल करते अचानक ही विनाश आ जाएगा. ಹಾಗಾದರೆ ಈ ಖಜಾನೆಯನ್ನು ಪಡ್ಕೊಳ್ಳಿಕ್ಕೆ ನೀವು ಯಾಕೆ ಮುಂದೆ ಬರಬಾರ್ದು? ಇವತ್ತು ನಾಳೆ ಅಂತ ಹೇಳ್ತಾ ಹೋದರೆ ಅಚಾನಕ್ಕಾಗಿ ವಿನಾಶ ಬಂದ್ಬಿಡ್ತದೆ. बाप श्रेष्ठते श्रेष्ठ मत देते. तुम गवर्नमेंट को भी समझाओ. इस समय बेहद का बाप ऐसी हॉस्पिटल और यूनिवर्सिटी खोलते जो सबको हेल्थ ವೆಲ್ತ್ दोनों मिले. ನೀವು ಸರ್ಕಾರಕ್ಕೂ ಹೋಗಿ ತಿಳಿಸಿ ಪರಮಾತ್ಮ ಬಂದು ಇಂತಹ ಒಂದು ಅದ್ಭುತವಾದಂಥ ಆಸ್ಪತ್ರೆ ಕಮ್ ವಿಶ್ವವಿದ್ಯಾಲಯವನ್ನು ತೆರೆದಿದ್ದಾರೆ. ಇಲ್ಲಿ ಮನುಷ್ಯನಿಗೆ ಆರೋಗ್ಯ ಮತ್ತು ಸಂಪತ್ತು ಎರಡೂ ಪ್ರಾಪ್ತಿಯಾಗ್ತದೆ. ಗವರ್ಮೆಂಟ್ भी हॉस्पिटल यूनिवर्सिटी खोलती है ना, उनको समझाओ इस जिस्मानी हॉस्पिटल खोलने से क्या होगा. यह तो आधा कल्प से चलती आई है और मरीज भी बनते ही आए हैं. ಈ ದೈಹಿಕವಾದಂಥ ಆಸ್ಪತ್ರೆ, ಭೌತಿಕವಾದಂಥ ಶಿಕ್ಷಣ ಕೊಡುವಂಥ ವಿಶ್ವವಿದ್ಯಾಲಯಗಳು, ಆಸ್ಪತ್ರೆಗಳು ಸಾಕಷ್ಟು ಇದ್ದಾವೆ. ಅರ್ಧ ಕಲ್ಪದಿಂದ ಆ ಕೆಲಸ ನಡೀತಾನೇ ಇದೆ. ರೋಗಿಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ, ಆಸ್ಪತ್ರೆಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. यह है फिर रूहानी हॉस्पिटल और यूनिवर्सिटी. इससे मनुष्य 21 जन्मों के लिए एवर हेल्दी वेल्दी बन सकते. ಇದು ರೂಹಾನಿ ಆತ್ಮಿಕ ಆಸ್ಪತ್ರೆ ಮತ್ತು ವಿಶ್ವವಿದ್ಯಾಲಯ ಆಗಿದೆ. ಇದರಿಂದ ಮನುಷ್ಯನಿಗೆ 21 ಜನ್ಮದ ಆರೋಗ್ಯ ಮತ್ತು ಭಾಗ್ಯ ಅಂದರೆ ಸಂಪತ್ತಿನ ಪ್ರಾಪ್ತಿಯಾಗ್ತದೆ. ಮನುಷ್ಯ ಇದರಿಂದ ಆರೋಗ್ಯವಂತನೂ ಆಗ್ತಾನೆ, ಸಂಪತ್ತಿವಾನನೂ ಆಗ್ತಾನೆ. तो एजुकेशन मिनिस्टर हेल्थ मिनिस्टर को भी समझाओ कि बेहद के बाप ने यह कंबाइंड हॉस्पिटल और यूनिवर्सिटी खोली. आपको भी राय देते हैं ऐसे खोलो तो मनुष्यों का कल्याण हो जाए. ಎಜುಕೇಷನ್ ಮಿನಿಸ್ಟರ್ ಮತ್ತು ಹೆಲ್ತ್ ಮಿನಿಸ್ಟರ್, ಶಿಕ್ಷಣ ಮಂತ್ರಿಗಳು
ಮತ್ತು ಆರೋಗ್ಯ ಮಂತ್ರಿಗಳಿಗೆ ಈ ವಿಚಾರ ತಿಳಿಸಿ. ಪರಮಾತ್ಮ ತಂದೆ ಬಂದು ಆಸ್ಪತ್ರೆ ಮತ್ತು ವಿಶ್ವವಿದ್ಯಾಲಯವನ್ನು ತೆರೆದಿದ್ದಾನೆ. ತಾವು ಇದರಲ್ಲಿ ಸಹಾಯ ಮಾಡಿರಿ. ತಾವು ಸಹ ಇಂಥ ವಿಶ್ವವಿದ್ಯಾಲಯ ಆಸ್ಪತ್ರೆಯನ್ನು ತೆರೀಲಿಕ್ಕೆ ಶುರು ಮಾಡಿರಿ. ಆಗ ಅನೇಕರ ಕಲ್ಯಾಣ ಆಗುವುದು. ಬಾಕಿ ಯಹ बीमारियाँ आदि तो जब से रावण राज्य शुरू हुआ है तब से शुरू हुई. आगे तो ವೈದ್ಯಕೀಯ ದವಾಯಿಯಾ ಥಿ. ಇನ್ನು ದೇಹಕ್ಕೆ ಬರುವಂಥ ಕಾಯಿಲೆಗಳಂತೂ ರಾವಣ ರಾಜ್ಯ ಪ್ರಾರಂಭ ಆದ ಸಮಯದಿಂದ ಎಲ್ಲರಿಗೂ ಬರ್ತಾ ಇವೆ. ಮೊದಲು ನಾಟಿ ವೈದ್ಯರು ಔಷಧಿಗಳನ್ನು ಕೊಡ್ತಿದ್ರು. अब अंग्रेजी दवाइयाँ बहुत निकलती. ಈಗ ನೋಡಿದರೆ ಎಲ್ಲ ಕಡೆಗೂ ಇಂಗ್ಲಿಷ್ ಮೆಡಿಸಿನ್ ಬಂದಿದೆ. यह है अविनाशी सर्जन जो अविनाशी दवाई देते. तब गाया जाता ज्ञान अंजन सद्गुरु दिया, ज्ञान इंजेक्शन रूहानी बाप ही लगाते हैं ಆತ್ಮಾओं को. ಬಾಬಾ ಹೇಳ್ತಾರೆ, ಇಲ್ಲಿ ಪರಮಾತ್ಮನೇ ಅವಿನಾಶಿ ಸರ್ಜನ್ ಆಗಿದ್ದಾನೆ. ಅವಿನಾಶಿ ಔಷಧಿ ಕೊಡ್ತಾನೆ. ಅದಕ್ಕಾಗಿ ಗಾಯನ ಮಾಡಲಾಗ್ತದೆ. ಸದ್ಗುರು ಬಂದು ಜ್ಞಾನ ಅಂಜನ ಕೊಟ್ಟಾಗ ಅಜ್ಞಾನದ ಅಂಧಕಾರ ದೂರ ಆಗ್ತದೆ. ಜ್ಞಾನದ ಇಂಜೆಕ್ಷನ್ ರೂಹಾನಿ ಬಾಪ್ ಹಿ ಲಗಾತೆ ಹೇ ಆತ್ಮಾओं को. ಆತ್ಮಗಳಿಗೆ ಜ್ಞಾನದ ಇಂಜೆಕ್ಷನ್ ಆತ್ಮಿಕ ತಂದೆಯೇ ಬಂದು ಕೊಡ್ತಾರೆ. और कोई आत्मा को इंजेक्शन लगाने वाला हो नहीं सकता. वह कह देते ಆತ್ಮ ನಿರ್ಲೇಪ. ಬೇರೆ ಯಾರೂ ಸಹ ಆತ್ಮರಿಗೆ ಇಂಜೆಕ್ಷನ್ ಕೊಡೋದಿಲ್ಲ. ಯಾಕೆ ಅಂದರೆ ಅವರು ಹೇಳಿಬಿಟ್ರು ಆತ್ಮ ನಿರ್ಲೇಪ ಅಂಥೇಳಿ. तो तुम समझाओ उस हॉस्पिटल और इस यूनिवर्सिटी में तो लाखों रुपया खर्चा लग जाता है. यहाँ तो खर्चे की कोई बात नहीं. ನೀವು ಜನರಿಗೆ ತಿಳಿಸಿ, ಸರ್ಕಾರಕ್ಕೂ ತಿಳಿಸಿ. ಲೌಕಿಕದ ಆಸ್ಪತ್ರೆ ಆಗಲಿ ವಿಶ್ವವಿದ್ಯಾಲಯ ಆಗಲಿ ಸ್ಥಾಪನೆ ಮಾಡಲಿಕ್ಕೆ ಬಹಳ ಹಣ ಬೇಕಾಗ್ತದೆ, ಖರ್ಚಾಗ್ತದೆ. ಇಲ್ಲಿ ಖರ್ಚಿನ ಮಾತೇ ಇಲ್ಲ. 3 पैर पृथ्वी चाहिए. जो कोई भी आए तो उनको समझाया जाए. 3 ಹೆಜ್ಜೆ ಜಾಗ ಮಾತ್ರ ಬೇಕು. ಯಾರೇ ಬಂದ್ರೂ ಅವರಿಗೆ ತಿಳಿಸೋದಕ್ಕಾಗಿ ಒಂದು ವ್ಯವಸ್ಥೆ ಬೇಕು. बाप को याद करो तो एवर हेल्दी बनेंगे और चक्र को जानने से ಚಕ್ರವರ್ತಿ ರಾಜ ಬನೆಂಗೆ. ತಂದೆಯನ್ನು ನೆನಪು ಮಾಡಿದರೆ ಸದಾ ಆರೋಗ್ಯವಂತರಾಗ್ತೀರಿ. ಚಕ್ರವನ್ನು ತಿಳ್ಕೊಳ್ಳೋದ್ರಿಂದ ಭವಿಷ್ಯದಲ್ಲಿ ಚಕ್ರವರ್ತಿ ರಾಜ ಆಗ್ತೀರಿ. ಧನ್ವಾನ್ ಹೋಗಾ तो बड़ी हॉस्पिटल यूनिवर्सिटी खोलेंगे. गरीब छोटी खोलेंगे. गवर्नमेंट कितने खोलती है. ಶ್ರೀಮಂತರು ದೊಡ್ಡ ಆಸ್ಪತ್ರೆಯನ್ನು ಕಟ್ಟಿಸ್ತಾರೆ. ಬಡವರು ಸಣ್ಣ ಆಸ್ಪತ್ರೆಯನ್ನು ಕಟ್ಟಿಸ್ತಾರೆ. ಸರ್ಕಾರದವರಂತೂ ದಿನೇ ದಿನೇ ಅನೇಕ ಆಸ್ಪತ್ರೆಗಳನ್ನು ವಿಶ್ವವಿದ್ಯಾಲಯಗಳನ್ನು ಕಟ್ಟಿಸ್ತಾ ಇದ್ದಾರೆ. आजकल तो टेंट आदि लगा कर भी पढ़ाते, 2-3 सेशन रखते, क्योंकि जगह नहीं है, पैसे नहीं. ಇತ್ತೀಚೆಗೆ ಎಲ್ಲರಿಗೂ ಶಿಕ್ಷಣ ಕೊಡಬೇಕು ಎಂಬ ಉದ್ದೇಶದಿಂದ ಟೆಂಟ್ ಹಾಕಿ ಶಾಮಿಯಾನ ಹಾಕಿ ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದ್ದಾರೆ. ಒಂದೇ ಜಾಗದಲ್ಲಿ 2-3 ಸೆಷನ್ಸ್ಗಳನ್ನು ನಡೆಸ್ತಾರೆ. ಯಾಕೆಂದರೆ ಜನರ ಹತ್ತಿರ ಸರ್ಕಾರದ ಹತ್ತಿರ ದುಡ್ಡಿಲ್ಲ. इससे खर्चे की कोई बात नहीं. कोई भी जगह मिले, कोई औजार आदि तो रखते नहीं है. बड़ी सिंपल बात है. ಆದರೆ
ಈ ವಿಶ್ವವಿದ್ಯಾಲಯ ಮತ್ತು ಆಸ್ಪತ್ರೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಹೆಚ್ಚಿನ ಹಣನೂ ಬೇಕಿಲ್ಲ, ಬಹಳ ದೊಡ್ಡ ಜಾಗನೂ ಬೇಕಿಲ್ಲ. ಈ ನಮ್ಮ ಶಾಲೆ ಅಥವಾ ಆಸ್ಪತ್ರೆಯಲ್ಲಿ ಹೆಚ್ಚಿನ ಸಾಮಾನುಗಳನ್ನು ನಾವು ಇಡೋದಿಲ್ಲ. ಇದು ಬಹಳ ಸರಳವಾದಂತಹ ಸಿಂಪಲ್ಲಾಗಿರುವಂತಹ ಆಸ್ಪತ್ರೆ ಕಮ್ ವಿಶ್ವವಿದ್ಯಾಲಯ ಆಗಿದೆ. पुरुष भी खोलते हैं, माताएं भी खोलती. बाप कहते तुम ही खोलो, तुम ही ಸಂಭಾಲು. ಇಲ್ಲಿ ಪುರುಷರು ಸಹ ಇಂಥ ಒಂದು ಆಸ್ಪತ್ರೆಯನ್ನು ತೆರೀಬಹುದು, ಮಾತೆಯರು ಸಹ ತೆರೀಬಹುದು ಮತ್ತು ಅವರೇ ಅಲ್ಲಿ ಕ್ಲಾಸನ್ನು ಮಾಡ್ಕೊಂಡು ಹೋಗ್ಬಹುದು, ಅಲ್ಲಿಯ ಸಂಭಾಲನೆ ಮಾಡಬಹುದು. ಜೋ ಕರೇಗ ಸೋ ಪಾಯೇಗ, ಬಹುತೋं का ಕಲ್ಯಾಣ ಹೋಗ. ಈಶ್ವರೀಯ ನಿಯಮ ಅಥವಾ ಕರ್ಮದ ನಿಯಮ ಏನಿದೆ ಅಂದರೆ, ಯಾರು ಮಾಡ್ತಾರೆ ಅವರೇ ಪಡ್ಕೋತಾರೆ. ಇದರಿಂದ ಅನೇಕರ ಕಲ್ಯಾಣ ಆಗ್ತದೆ. ಬೇಹದ್ ಕಾ ಬಾಪ್ ಶ್ರೀಮತ್ ದೇತೆ ಹೇ ಶ್ರೇಷ್ಠ बनने के लिए. बहुत है जो सुनते हैं परंतु करते नहीं, ಕ್ಯೋಂಕಿ ತಕ್ದೀರ್ ಮೇ ನಹಿ. ಬೇಹದ್ದಿನ ತಂದೆ ಶ್ರೀಮತ ಕೊಡ್ತಾರೆ ಶ್ರೇಷ್ಠ ಆಗುವುದಕ್ಕಾಗಿ. ಬಹಳ ಜನ ಇದ್ದಾರೆ, ಜ್ಞಾನ ಕೇಳ್ತಾರೆ, ಆದರೆ ಅದರಂತೆ ನಡೆಯೋದಿಲ್ಲ, ಪುರುಷಾರ್ಥ ಮಾಡೋದಿಲ್ಲ. ಯಾಕೆ ಅಂದರೆ ಅವರ ಭಾಗ್ಯದಲ್ಲಿ ಇದು ಇಲ್ಲ. ಹೆಲ್ತ್ ವೆಲ್ತ್ ಮಿಲ್ತಿ ಹೇ ಬಾಪ್ ಸೆ, ಬಾಬಾ ವೈಕುಂಠ ಕಿ ಬಾದಶಾಹಿ ದೇನೆ ಆಯೆ. ಪರಮಾತ್ಮ ತಂದೆಯಿಂದ ಆತ್ಮರಿಗೆ ಆರೋಗ್ಯ ಮತ್ತು ವೈಕುಂಠದ ಭಾಗ್ಯ ಸಿಗ್ತದೆ. ಬಾಬಾ ಬಂದಿದ್ದರೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಕೊಡೋದಕ್ಕಾಗಿ. ಹೀರೆ ಜವಾಹರೋಂಕೆ ಮಹಲ್ ಮಿಲೆ, ನಿಮಗೆ ಭವಿಷ್ಯದಲ್ಲಿ ವಜ್ರ ವೈಡೂರ್ಯಗಳ ಅರಮನೆಗಳು ಸಿಗಲಿವೆ. ಮನುಷ್ಯ कोई हॉस्पिटल आदि खोलते हैं तो उद्घाटन करते. बाप कहते मैं स्वर्ग का उद्घाटन करता हूँ. अब तुम श्रीमत पर स्वर्ग के लायक बनो. कल्प कल्प तुम लायक बनते हो, यह नई बात नहीं. ಬಾಬಾ ಹೇಳ್ತಾರೆ, ಯಾರಾದರೂ ಆಸ್ಪತ್ರೆಯನ್ನು ಸ್ಥಾಪನೆ ಮಾಡಿದರೆ ದೊಡ್ಡವರಿಂದ ಅದರ ಉದ್ಘಾಟನೆ ಮಾಡಿಸ್ತಾರೆ. ಬಾಬಾ ಹೇಳ್ತಾರೆ, ನಾನೇ ಬಂದು ಈ ಆಸ್ಪತ್ರೆ ಮತ್ತು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತೀನಿ, ಅದರ ಉದ್ಘಾಟನೆಯೂ ಮಾಡ್ತೀನಿ, ಮುಂದೆ ಸ್ವರ್ಗದ ಉದ್ಘಾಟನೆಯೂ ಮಾಡಿ ನಿಮ್ಮನ್ನು ಅಲ್ಲಿಗೆ ಕಳಿಸ್ತೀನಿ. ಕಲ್ಪ ಕಲ್ಪಕ್ಕೆ ನೀವೇ ಮಕ್ಕಳು ಸ್ವರ್ಗದ ಲಾಯಕ ಆಗ್ತೀರಿ. देखा जाता है गरीब बहुत आते हैं. बाबा भी कहते मैं गरीब निवाज हूँ. साहूकारों के पास धन बहुत है, इसलिए वह समझते हैं हम स्वर्ग में बैठे. ಇಲ್ಲಿನ ಬಡವರೇ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಬಾಬಾ ಹೇಳ್ತಾರೆ, ನಾನು ಬಡವರ ಬಂಧು ಆಗಿದ್ದೇನೆ. ಶ್ರೀಮಂತರ ಹತ್ತಿರ ಹಣ ಸಾಕಷ್ಟು ಇರೋದ್ರಿಂದ ಅವ್ರು ತಿಳ್ಕೊಂಡಿದ್ದಾರೆ ಹಮ್ ಸ್ವರ್ಗ ಮೇ ಬೈಠೆ, ನಾವು ಸ್ವರ್ಗದಲ್ಲಿಯೇ ಇದ್ದೇವೆ ಅಂತ. ಭಾರತ್ ಗರೀಬ್ ಹೇ, ಉನ್ಮೇ ಭಿ ಜೋ ಅಧಿಕ ಗರೀಬ್ ಹೇ ಉನ್ಹೋं को ही बाप उठाते. ಇವತ್ತು ಭಾರತ ದೇಶ ಬಡ ದೇಶ ಆಗಿದೆ. ಅದರಲ್ಲಿಯೂ ಯಾರು ಅಧಿಕ ಬಡವರಾಗಿದ್ದಾರೆಯೋ ಅವರನ್ನೇ ಬಾಬಾ ಮೇಲೆ ಎತ್ತುತ್ತಾರೆ. ಸಾಹುಕಾರ್ ತೋ ನೀಂದ ಮೇ ಸೋಯೆ ಪಡೆ. ಸಾಹುಕಾರರು ಶ್ರೀಮಂತರು ನಿದ್ದೆಯಲ್ಲಿ, ಅಜ್ಞಾನದ ನಿದ್ದೆಯಲ್ಲಿ ಮಲಗಿಬಿಟ್ಟಿದ್ದಾರೆ. बाप तीसरा नेत्र देते हैं जिससे तुम सारे चक्र को जान जाते हो. बाकी सब घोर अंधियारे में. ಬಾಬಾ ನಿಮಗೆ ಜ್ಞಾನದ ಮೂರನೇ ನೇತ್ರ ಕೊಡ್ತಾರೆ. ಅದರಿಂದ ನೀವು
ಜಾಗೃತ ಆಗ್ತೀರಿ. ಇಡೀ ಚಕ್ರದ ಜ್ಞಾನವನ್ನು ತಿಳ್ಕೊತೀರಿ. ಉಳಿದವರೆಲ್ಲರೂ ಘೋರ ಅಂಧಕಾರದಲ್ಲಿ ಇದ್ದಾರೆ. ಪತಿತ ಪಾವನ್ ಬಾಪ್ ಕೋ ಭೂಲ್ ಗಯೆ, ಡ್ರಾಮಾ ಕೋ ಭೂಲ್ ಗಯೆ. ಶಿವ ಪರಮಾತ್ಮ ಕೆ ಲಿಯೇ ಕಹತೆ ಠಿಕ್ಕರ್ ಭಿತ್ತರ್ ಮೇ ಹೇ. ಜನ ಅಜ್ಞಾನ ಅಂಧಕಾರದಲ್ಲಿ ಇರುವಂಥವರು ಸೃಷ್ಟಿ ನಾಟಕದ ಆದಿ ಮಧ್ಯ ಅಂತ್ಯವನ್ನು ಮರೆತಿದ್ದಾರೆ. ಪತಿತ ಪಾವನ ತಂದೆಗೆ ಮರೆತಿದ್ದಾರೆ. ಅವನ ಬಗ್ಗೆ ಕಲ್ಲು ಮಣ್ಣು ಗಿಡ ಮರಗಳಲ್ಲಿ ಇದ್ದಾನೆ ಅಂತ ಪ್ರಚಾರ ಮಾಡಿದ್ದಾರೆ. ತುಮ್ ಜಾನ್ತೆ ಹೋ ಅಭಿ ಸಬ್ ಕಿ ಕಯಾಮತ್ ಕಾ ಸಮಯ, ಆಗ ಮೇ ಜಲ್ ಮರ್ ಕರ್ ಖತಮ್ ಹೋಂಗಿ, ಫಿರ್ ಸಬ್ ಕೋ ವಾಪಸ್ ಲೇ ಜಾऊंगा, मैं पंडा बन आया हूँ, तुम पांडव सेना हो. ಬಾಬಾ ಹೇಳ್ತಾರೆ, ನಾನು ಸರ್ವವ್ಯಾಪಿ ಅಲ್ಲ, ನಾನು ನಿಮ್ಮ ತಂದೆ, ಪರಮಧಾಮದ ನಿವಾಸಿ, ಸರ್ವಶಕ್ತಿವಂತ, ಸರ್ವಜ್ಞ, ಸರ್ವೋಚ್ಚ ಅಧಿಕಾರಿ. ನಾನೇ ಮಾರ್ಗದರ್ಶಕ ಆಗಿ ಬರ್ತೀನಿ, ನಿಮ್ಮನ್ನು ನನ್ನ ಜೊತೆಗೆ ಕರ್ಕೊಂಡು ಹೋಗ್ತೀನಿ. ನೀವೆಲ್ಲರೂ ಪಾಂಡವ ಸೈನಿಕರು. वह जिस्मानी यात्रा पर ले जाते, वह जन्म जन्मांतर करते आए. यह है रूहानी तीर्थ, इसमें चलना फिरना नहीं पड़ता है. ಬಾಬಾ ಹೇಳ್ತಾರೆ, ಉಳಿದವರು ದೈಹಿಕ ಯಾತ್ರೆ ಮಾಡ್ತಾ ಇದ್ದಾರೆ, ನೀವು ಆತ್ಮಿಕ ಯಾತ್ರೆಯನ್ನು ಮಾಡ್ತೀರಿ. ಬಾಬಾ ಹೇಳ್ತಾರೆ, ನನ್ನನ್ನು ನೆನಪು ಮಾಡುವುದೇ ಆತ್ಮಿಕ ಯಾತ್ರೆ ಆಗಿದೆ. ರಾತ್ ಕೋ ಜಾಗಕರ್ ಮುझे ಯಾದ್ ಕರೋ, ಮೇರೆ ಸಾಥ್ ಬುದ್ಧಿ ಕಾ ಯೋಗ್ ಲಗಾओ. ರಾತ್ರಿಯಲ್ಲಿ ಎದ್ದು ನನ್ನನ್ನು ನೆನಪು ಮಾಡಿರಿ, ನನ್ನ ಜೊತೆಗೆ ಬುದ್ಧಿಯ ಯೋಗ ಜೋಡಿಸಿರಿ. नींद को जीतने वाले बनो तो तुम नज़दीक आते जाएंगे. ನಿದ್ರೆಯನ್ನು ಗೆಲ್ಲುವಂಥವರಾಗ್ರಿ, ಆಗ ನೀವು ಸಮೀಪಕ್ಕೆ ಬರ್ತೀರಿ, ನನ್ನ ಸಮೀಪಕ್ಕೆ ಬರ್ತೀರಿ, ಸಂಪೂರ್ಣತೆಗೆ ಸಮೀಪ ಬರ್ತೀರಿ. ವಹ ಹೇ ಕುಖ ವಂಶಾವಲಿ ಬ್ರಾಹ್ಮಣ, ತುಮ್ ಹೋ ಬ್ರಹ್ಮ ಮುಖ ವಂಶಾವಲಿ ब्राह्मण. वह ब्राह्मण लोग खुद ही अपवित्र है तो औरों को ಪವಿತ್ರ ಬನಾ ನ ಸಕೆ. ಬಾಬಾ ಹೇಳ್ತಾರೆ, ಅವರೆಲ್ಲರೂ ದೈಹಿಕ ಬ್ರಾಹ್ಮಣರು, ವಿಕಾರದಿಂದ ಹುಟ್ಟುವಂಥ. ನೀವೆಲ್ಲರೂ ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರು. ತುಮಕೋ ತೋ ಪವಿತ್ರ ರಹನಾ ಹೈ. ಆ ಬ್ರಾಹ್ಮಣರು ತಾವೇ ಅಪವಿತ್ರ ಆಗಿರ್ತಾರೆ, ಇನ್ನು ಜನರನ್ನು ಹೇಗೆ ಪವಿತ್ರ ಮಾಡ್ತಾರೆ? ಆದರೆ ನೀವು ಬ್ರಾಹ್ಮಣರು ಪವಿತ್ರ ಆಗಿ ಇರ್ತೀರಿ. रुद्र ज्ञान यज्ञ में पवित्र ब्राह्मण ही रहते हैं. वह ब्राह्मण लोग भल मंदिरों में रहते हैं. नाम ब्राह्मण है तो देवताओं की मूर्ति को हाथ लगा सकते और उनको स्नान आदि भी कराते, परंतु है वह पतित. बाकी और जो मनुष्य मंदिर में जाते हैं, वह अगर नाम के ब्राह्मण नहीं है तो उनको हाथ लगाने नहीं देते. ब्राह्मणों का मान बहुत है, परंतु है पतित विकारी. ಬಾಬಾ ಹೇಳ್ತಾರೆ, ಈ ರುದ್ರ ಜ್ಞಾನ ಯಜ್ಞದಲ್ಲಿ ಪವಿತ್ರ ಬ್ರಾಹ್ಮಣರು ಬೇಕು. ಲೌಕಿಕದ ಬ್ರಾಹ್ಮಣರು ಮಂದಿರದಲ್ಲಿ ಇರುವ ದೇವತಾ ಮೂರ್ತಿಗಳನ್ನು ಮುಟ್ತಾರೆ, ಸ್ನಾನ ಮಾಡಿಸ್ತಾರೆ, ಒಳಗೆ ಹೋಗಲಿಕ್ಕೆ ಅವರಿಗೆ ಅಧಿಕಾರ ಇರ್ತದೆ. ಬೇರೆ ಜಾತಿಯ ಜನರಿಗೆ ಅವರು ಗರ್ಭಗುಡಿಯ ಒಳಗೂ ಬಿಟ್ಕೊಳ್ಳೋದಿಲ್ಲ, ದೇವತೆಗಳನ್ನು ಮುಟ್ಟಲಿಕ್ಕೂ ಕೊಡೋದಿಲ್ಲ. ಅವರು ನಾಮಕ್ಕೆ ಮಾತ್ರ ಬ್ರಾಹ್ಮಣ, ಹೆಸರಿಗೆ ಮಾತ್ರ ಬ್ರಾಹ್ಮಣರು, ಆದರೆ ಅವರೆಲ್ಲರೂ ಪತಿತ ವಿಕಾರಿಗಳು ಆಗಿದ್ದಾರೆ. कोई कोई ब्रह्मचारी होंगे, बाप आकर समझाते हैं, सच्चे सच्चे ब्राह्मण ब्राह्मणियाँ वह है जो 21 कुल का उद्धार करे.
ಸತ್ಯ ಬ್ರಾಹ್ಮಣರು ಯಾರೆಂದರೆ 21 ಜನ್ಮದ ಉದ್ಧಾರ ಮಾಡೋರು. कन्या अगर उद्धार करती होगी तो उनके माँ बाप भी होंगे. यह माँ बाप सिखलाते हैं तुम 21 पीढ़ी स्वर्ग का मालिक बन सकते. ಬಾಬಾ ಹೇಳ್ತಾರೆ, ಕನ್ಯೆಯರಿಗೆ ತಯಾರು ಮಾಡೋರು ಅವರ ತಂದೆ ತಾಯಿಗಳು. ಒಂದು ವೇಳೆ ಅವರು ಕನ್ಯೆಯರಿಗೆ ಈ ಜ್ಞಾನ ತಿಳಿಸಿದರೆ, ಜ್ಞಾನ ಕೊಟ್ಟರೆ, ಆ ಕುಮಾರಿಯರು ಅನೇಕರನ್ನು 21 ಜನ್ಮಕ್ಕೆ ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾರೆ. ತಂದೆ ತಾಯಿಗಳು ಸಹ ಸ್ವರ್ಗದ ಮಾಲೀಕ ಆಗ್ತಾರೆ, ಮಕ್ಕಳನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾರೆ. ಶಿವ ಬಾಬಾ ಬ್ರಹ್ಮ ದ್ವಾರ हमको सब राज समझाते. यह दादा तो धंधा आदि करता था. अब बहुत जन्मों के अंत्य के जन्म के भी अंत्य में आकर शिव बाबा ने प्रवेश किया है और इन द्वारा ही ज्ञान सुनाते. यह है रथ. ಈಗ ನಿಮಗೆ ತಿಳಿದಿದೆ, ಪರಮಾತ್ಮನೇ ಬ್ರಹ್ಮಾರವರ ಮೂಲಕ ಬಂದು ನಮಗೆ ಎಲ್ಲ ರೀತಿಯ ರಹಸ್ಯಗಳನ್ನು ತಿಳಿಸ್ತಾರೆ. ಇವರ ಕೊನೆ ಜನ್ಮದ ಕೊನೆ ಸಮಯದಲ್ಲಿ ಪ್ರವೇಶ ಮಾಡ್ತಾರೆ. ಬ್ರಹ್ಮಾರವರ ದೇಹ ಶಿವನಿಗೆ ರಥ ಆಗಿದೆ. ಶಿವ ಬಾಬಾ ಹೇ ರಥಿ. अब निराकार परमात्मा समझाते हैं यह रथ बहुत जन्मों का पतित है. ಬಾಬಾ ಹೇಳ್ತಾರೆ, ಈ ರಥನು ಪತೀತ ಆಗಿತ್ತು, ಅವರಲ್ಲೇ ಪ್ರವೇಶ ಮಾಡಿ ಮೊದಲು ಅವರನ್ನು ಪಾವನ ಮಾಡ್ತೀನಿ. अब नज़दीक है कहते हैं मैं भगवान हूँ, ऐसे नहीं कहते. ಈಗ ಬ್ರಹ್ಮ ಬಾಬಾ ನನ್ನ ಸಮೀಪಕ್ಕೆ ಬಂದಿದ್ದಾರೆ, ಆದರೆ ಅವರು ನಾನೇ ಭಗವಂತ ಪರಮಾತ್ಮ ಅಂತ ಹೇಳೋದಿಲ್ಲ. यह कहते मेरा यह बहुत जन्मों के अंत्य का जन्म है, वानप्रस्थ अवस्था है, पतित है. बाबा ने इसमें प्रवेश किया है. ಬಾಬಾ ಹೇಳ್ತಾರೆ, ನಾನು ಇವರಲ್ಲಿ ಪ್ರವೇಶ ಮಾಡಿದ್ದೀನಿ, ಇವರು ಈಗ ವಾನಪ್ರಸ್ಥ ಸ್ಥಿತಿಯಲ್ಲಿ ಇದ್ದಾರೆ. ಬಾಪ್ कहते तुम अपने जन्मों को नहीं जानते, मैं तुमको बताता. ಶಿವ ಬಾಬಾ ಇವರ ದೇಹದಲ್ಲಿ ಬಂದು ಹೇಳ್ತಾರೆ, ನಿಮಗೆ ನಿಮ್ಮ ಜನ್ಮದ ಕಥೆನೇ ಗೊತ್ತಿರಲಿಲ್ಲ, ನಾನು ಬಂದು ಅದನ್ನು ತಿಳಿಸ್ತೀನಿ. बाबा कहते सुख धाम और शांति धाम को याद कर इस दुख धाम को भूलते जाओ, अपने को अशरीरी समझो. ಆ ನಿರಾಕಾರ ತಂದೆ ಇವರ ಮೂಲಕ ತಿಳಿಸ್ತಾರೆ, ಮಕ್ಕಳೇ ಸುಖಧಾಮ ಮತ್ತು ಶಾಂತಿಧಾಮದ ನೆನಪು ಮಾಡಿರಿ, ಈ ದುಃಖಧಾಮವನ್ನು ಮರೀರಿ, ನಿಮಗೆ ನೀವು ಅಶರೀರಿ ಅಂತ ತಿಳ್ಕೊಳ್ಳಿ. ಈಗ ವಾಪಸ್ ಹೋಗುವ ಸಮಯ ಬಂದಿದೆ. ಬಾಬಾ ಲೇನೆ ಕೆ ಲಿಯೇ ಆಯೇ ಹೇ. ಬಾಬಾ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕಾಗಿ ಬಂದಿದ್ದಾರೆ. अब जो मेरी श्रीमत पर चलेंगे वह ऊंच पद पाते हैं. ಯಾರು ಈಗ ನನ್ನ ಮತದಂತೆ ನಡೀತಾರೋ ಅವರು ಉನ್ನತ ಪದವಿಯನ್ನು ಪಡ್ಕೋತಾರೆ. हरेक की आत्मा अविनाशी पार्टधारी, दुनिया में कब ಪ್ರಲಯ ಹೋತಿ नहीं. ಬಾಬಾ ಹೇಳ್ತಾರೆ, ಇಲ್ಲಿ ಪ್ರತಿಯೊಬ್ಬರ ಆತ್ಮನು ಅವಿನಾಶಿ ಪಾತ್ರಧಾರಿ ಆಗಿದೆ. ಅವರ ಪಾತ್ರ ಅನಾದಿ ಅವಿನಾಶಿಯಾಗಿ ನಡೀತಾನೇ ಇರ್ತದೆ. ಈ ಜಗತ್ತು ಸಂಪೂರ್ಣ ನಾಶ ಆಗೋದಿಲ್ಲ. ಸ್ವದರ್ಶನ್ ಚಕ್ರ ऐसे चलाते रहो, पवित्र रहो तो बेड़ा पार हो जाएगा, तुम काल पर विजय पाएंगे. ಈ ಥರ ಬುದ್ಧಿಯ ಮೂಲಕ ಸ್ವದರ್ಶನ ಚಕ್ರವನ್ನು ತಿರುಗಿಸ್ತಾ ಇರಿ, ಆಗ ಪವಿತ್ರ ಆಗ್ತೀರಿ, ನಿಮ್ಮ ದೋಣಿ ದಾಟಿ ಹೋಗ್ತದೆ. ನೀವು ಕಾಲದ ಮೇಲೆ
ವಿಜಯ ಪಡ್ಕೊಳ್ತೀರಿ. वहाँ तुम्हारी अकाले मृत्यु नहीं होती. जैसे सर्प पुरानी खाल छोड़ नहीं लेते, वैसे तुम भी खाल बदल नहीं लेंगे. ಹೇಗೆ ಸರ್ಪ ಹಳೆ ಪೊರೆಯನ್ನು ಬಿಟ್ಟು ಹೊಸ ದೇಹವನ್ನು ಧರಿಸ್ಕೊಳ್ತದೆ, ಹಾಗೆ ನೀವು ಸಹ ಸತ್ಯಯುಗದಲ್ಲಿ ಹಳೆ ದೇಹವನ್ನು ಬಹಳ ಹಗುರತೆಯಿಂದ ಬಿಡ್ತೀರಿ. ನಿಮಗೆ ಹೊಸ ದೇಹದ ಪ್ರಾಪ್ತಿಯಾಗ್ತದೆ. सर्प का मिसाल वास्तव में सन्यासी दे नहीं सकते. भ्रमरी का मिसाल भी प्रवृत्ति मार्ग वालों का है. ಈ ಸರ್ಪದ ಉದಾಹರಣೆಯನ್ನು ಸನ್ಯಾಸಿಗಳು ವಾಸ್ತವಿಕವಾಗಿ ಕೊಡಬಾರದು. ಯಾಕೆ ಅಂದರೆ ಅವರು ಸತ್ಯಯುಗದಲ್ಲೂ ಬರೋದಿಲ್ಲ, ಹಾವು ಪೊರೆ ಬಿಟ್ಟಂತೆ ಅವರು ದೇಹನೂ ಬಿಡೋದಿಲ್ಲ. ಹಾಗೆಯೇ ಭ್ರಮರಿಯ ಉದಾಹರಣೆಯೂ ಸಹ ಪ್ರವೃತ್ತಿ ಮಾರ್ಗದ ಉದಾಹರಣೆಯಾಗಿದೆ. कहते हैं सेकंड में जीवन मुक्ति दे सकते हैं जनक मिसल, यह भी कॉपी करते हैं. जीवन मुक्ति में दोनों ही चाहिए. वह सन्यासी जीवन मुक्ति कैसे दे सकते. ಜನಕರಾಜನ ಕಥೆಯೂ ಹೇಳ್ತಾರೆ. ಜನಕರಾಜನಿಗೆ ಸಂಸಾರದಲ್ಲಿ ಇದ್ದು ಜೀವನ ಮುಕ್ತಿ ಸಿಕ್ಕಿತ್ತು ಅಂಥೇಳಿ. ಅಂದರೆ ಅಲ್ಲಿ ಸತಿಪತಿ ಇಬ್ಬರೂ ಇರಬೇಕು ಅಂತ ಅರ್ಥ ಆಯಿತು. ಇಲ್ಲಿ ಬಾಬಾ ಪ್ರವೃತ್ತಿ ಮಾರ್ಗದ ಮಕ್ಕಳಿಗೆ ಜೀವನ್ ಮುಕ್ತಿಯ ಆಸ್ತಿ ಕೊಡ್ತಾ ಇದ್ದಾರೆ. ಸನ್ಯಾಸಿಗಳು ಯಾರಿಗೂ ಜೀವನ್ ಮುಕ್ತಿ ಕೊಡೋದಿಲ್ಲ. अब बाप कहते चलो वापिस, मुझे याद करो तो विकर्म विनाश हो, नहीं तो बहुत सजा खाएंगे और पद भी भ्रष्ट होगा. ಬಾಬಾ ಹೇಳ್ತಾರೆ, ಈಗ ವಾಪಸ್ ನಡೀರಿ, ನನ್ನನ್ನು ನೆನಪು ಮಾಡಿರಿ, ಆಗ ವಿಕರ್ಮಗಳು ನಾಶ ಆಗ್ತವೆ. ಇಲ್ಲದಿದ್ದರೆ ಬಹಳಷ್ಟು ಶಿಕ್ಷೆಗೆ ಗುರಿಯಾಗ್ತೀರಿ, ಶ್ರೇಷ್ಠ ಪದವಿಯನ್ನು ಕಳ್ಕೊಳ್ತೀರಿ. अंत्य में कोई की याद आई तो फिर पुनर्जन्म लेना ही है. यह है योग से हेल्थ और ಜ್ಞಾನ से ವೆಲ್ತ್. ಬಾಬಾ ಹೇಳ್ತಾರೆ, ಕೊನೆಯ ಸಮಯದಲ್ಲಿ ದೇಹಧಾರಿಗಳ ನೆನಪು ಬಂದರೆ ಪುನರ್ಜನ್ಮನೂ ಅದೇ ರೀತಿಯಲ್ಲಿ ಪ್ರಾಪ್ತಿಯಾಗ್ತದೆ. ಈ ಈಶ್ವರೀಯ ಜ್ಞಾನದಿಂದ ನಿಮಗೆ ಅವಿನಾಶಿ ಸಂಪತ್ತಿನ ಪ್ರಾಪ್ತಿಯಾಗ್ತದೆ. ಈಶ್ವರೀಯ ಯೋಗದಿಂದ ಸದಾ ಆರೋಗ್ಯದ ಪ್ರಾಪ್ತಿಯಾಗ್ತದೆ. इसको कहा जाता सेकंड में जीवन मुक्ति. फिर इतने पैसे बर्बाद करने, भटकने आदि की क्या दरकार है. इसलिए हेल्थ मिनिस्टर, एजुकेशन मिनिस्टर सबको समझाओ, कहो कि यह हॉस्पिटल यूनिवर्सिटी खोलो तो तुमको बहुत फ़ायदा होगा. जो करेगा सो पाएगा. साहूकारों का काम है साहूकारों का उद्धार करना, गरीब ही वर्षा लेते. ಬಾಬಾ ಹೇಳ್ತಾರೆ, ಆರೋಗ್ಯ ಮಂತ್ರಿಗಳು ಮತ್ತು ಶಿಕ್ಷಣ ಮಂತ್ರಿಗಳಿಗೆ ಈ ವಿಚಾರ ತಿಳಿಸಿ. ಇಂಥ ಒಂದು ಆಸ್ಪತ್ರೆ ಯೂನಿವರ್ಸಿಟಿಯನ್ನು ಸ್ಥಾಪನೆ ಮಾಡೋದರಿಂದ ಅನೇಕರಿಗೆ ಲಾಭ ಸಿಗುವುದು, ಅನೇಕರ ಕಲ್ಯಾಣ ಆಗುವುದು. ಇಲ್ಲಿ ಬಾಬಾ ಹೇಳ್ತಾರೆ, ಶ್ರೀಮಂತರ ಉದ್ಧಾರ ಮಾಡಬೇಕು, ಬಡವರ ಸೇವೆ ಮಾಡಬೇಕು. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಡವರೇ ಬಂದು ತಂದೆಯಿಂದ ಆಸ್ತಿಯನ್ನು ಪಡ್ಕೊಳ್ತಾರೆ. ಬಾಕಿ ಕರೋಡ್ಪತಿ ಹೇ, उनके लिए कहा है किसकी दबी रहेगी धूल में, पिछाड़ी में आग लगेगी सब खत्म हो जाएगा. ಯಾರು ಕೋಟ್ಯಾಧೀಶರಿದ್ದಾರೆ ಅವರ ಹಣ ಮಣ್ಣು ಪಾಲಾಗ್ತದೆ. ಕೆಲವರದು ಸರ್ಕಾರ ದೋಚ್ಕೊಂಡು ಹೋಗ್ತದೆ, ಕಳ್ಳರು ಕದ್ಕೊಂಡು ಹೋಗ್ತಾರೆ. ಕೊನೆಗೆ ಇಡೀ ಜಗತ್ತಿಗೆ ಬೆಂಕಿ ಹತ್ತಲಿದೆ.
क्यों न विनाश के पहले कुछ कर लो तो कुछ पद भी मिलेगा. मरना तो है ही, ಡ್ರಾಮಾ का ಅಂತ್ಯ भी होना है. ವಿನಾಶ ಆಗುವ ಮೊದಲೇ ಏನಾದರೂ ಸೇವೆ ಮಾಡಿ ಯಾಕೆ ನಾವು ಭವಿಷ್ಯದ ಪ್ರಾಪ್ತಿಯನ್ನು ಪಡ್ಕೋಬಾರ್ದು. ಎಲ್ಲರೂ ಸಾಯಲೇಬೇಕು. ನಾಟಕದ ಅಂತ್ಯ ಆಗಲಿದೆ. ಬಾಕಿ नदियाँ तो चक्र लगाती रहती, ब्रह्मपुत्रा तो यह ब्रह्मा ही ठहरा. मम्मा है सरस्वती, बाकी है ज्ञान गंगाएं. पानी की गंगाएं पावन कैसे बनाएगी. ಬಾಬಾ ಹೇಳ್ತಾರೆ, ಜ್ಞಾನ ನದಿಗಳು ನೀವು ಸುತ್ತಾಕ್ತಾನೇ ಇರ್ತೀರಿ, ಜ್ಞಾನ ಪ್ರಚಾರ ಮಾಡ್ತೀರಿ. ಆದರೆ ಈ ಬ್ರಹ್ಮಪುತ್ರ ನದಿಯಾಗಿರುವಂಥ ಬ್ರಹ್ಮ ಬಾಬಾ ಮಾತ್ರ ಎಲ್ಲೂ ಹೋಗೋದಿಲ್ಲ. ಮಮ್ಮ ಸರಸ್ವತಿ ನದಿಯಾಗಿದ್ದಾರೆ, ನೀವೆಲ್ಲರೂ ಜ್ಞಾನಗಂಗೆಯರಾಗಿದೆ. ಬಾಬಾ ಹೇಳ್ತಾರೆ, ಸ್ಥೂಲ ಗಂಗೆಯಿಂದ ಯಾರೂ ಪಾವನ ಆಗೋದಿಲ್ಲ. ವಹ ಕೋಯಿ ಮೇಲಾ ನಹಿ, ಯಹ ಹೈ ಸಚ್ಚಾ ಮೇಲಾ, ಜಬ್ಕಿ ಜೀವ ಆತ್ಮಾಯೇ परमात्मा से मिलती. तब कहते आत्मा परमात्मा अलग रहे बहुकाल. अब जीव आत्मा का मेला ಪರಮಾತ್ಮ ಸೇ. ನದಿಗಳ ಸಂಗಮ ಸ್ಥಾನದಲ್ಲಿ ವರ್ಷವೂ ಮೇಳ ನಡೀತದೆ. ಆದರೆ ಅದು ನಿಜವಾದ ಮೇಳ ಅಲ್ಲ. ನಿಜವಾದ ಮೇಳ ಅಂದರೆ ಆತ್ಮರು ಮತ್ತು ಪರಮಾತ್ಮನ ಮಿಲನದ ಮೇಳ आಗಿದೆ. बाप इस जीव में प्रवेश कर ज्ञान देते. सरस्वती को कहा जाता गॉडेस ऑफ नॉलेज. ब्रह्मा को भी नॉलेज होगी. ಪರಮಾತ್ಮ ಶಿವ ಈ ಜೀವದಲ್ಲಿ ಅಂದರೆ ಬ್ರಹ್ಮನ ದೇಹದಲ್ಲಿ ಬಂದು ಜ್ಞಾನ ಕೊಡ್ತಾರೆ. ಅವರ ಮೂಲಕ ಸರಸ್ವತಿ ಹುಟ್ಕೊಡ್ತಾಳೆ. ಸರಸ್ವತಿಗೆ ಜ್ಞಾನದೇವಿ ಅಂತ ಹೇಳಲಾಗ್ತದೆ. ಹಾಗೆಯೇ ಬ್ರಹ್ಮ ತಂದೆಗೆ ಜ್ಞಾನದೇವ ಅಂತ ಹೇಳಲಾಗ್ತದೆ. ಉನ್ಕೋ ನಾಲೆಜ್ ದೇನೆ ವಾಲಾ ಜ್ಞಾನ ಕಾ ಸಾಗರ್ ಹೈ. ಜ್ಞಾನದೇವಿ ಜ್ಞಾನದೇವ ಬ್ರಹ್ಮ ಮತ್ತು ಸರಸ್ವತಿಯವರಿಗೆ ಜ್ಞಾನ ಕೊಡುವಂಥವನು ಜ್ಞಾನಸಾಗರ ಪರಮಾತ್ಮ ಆಗಿದ್ದಾನೆ. ಅಬ್ ತುಮಕೋ ಶ್ರೀಮತ್ ಪರ್ ಚಲ್ನಾ ಹೈ, ಸಾರಾ ಮದಾರ್ ಪವಿತ್ರತಾ ಪರ್ ಹೈ. अबलाओं पर अत्याचार होते, द्रौपदी ने पुकारा है. सहन करते करते 21 जन्मों के लिए नंगन होने से बच जाती. गीता में भी है, साधुओं का उद्धार करता हूँ, परंतु साधु लोग यह अक्षर सुनाते नहीं. ಬಾಬಾ ಹೇಳ್ತಾರೆ, ದ್ರೌಪದಿ ಕೃಷ್ಣನಿಗೆ ರಕ್ಷಣೆಗಾಗಿ ಕರಿತಾಳೆ ಅಂತ ಕಥೆ ಇದೆ. ಹಾಗೆ ಆತ್ಮ ದ್ರೌಪದಿಯರಿಗೆ ಪರಮಾತ್ಮ ಬಂದು ರಕ್ಷಣೆ ಮಾಡ್ತಾನೆ. ಅವರು ಪವಿತ್ರತೆಯ ಪಾಲನೆ ಮಾಡಿ 21 ಜನ್ಮಕ್ಕಾಗಿ ನಿರ್ವಿಕಾರಿ ದೇವತಾ ಆಗ್ತಾರೆ. ಗೀತೆಯಲ್ಲಿ ಈ ಶಬ್ದಗಳಿವೆ, ನಾನು ಸಾಧು ಸಂತರ ಉದ್ಧಾರ ಮಾಡಲಿಕ್ಕೆ ಬರ್ತೀನಿ ಅಂತ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಅಂತ ಪರಮಾತ್ಮನ ಮಹಾವಾಕ್ಯ ಇದೆ. ಆದರೆ ಸಾಧುಗಳು ಈ ಶಬ್ದಗಳನ್ನು ಹೇಳೋದಿಲ್ಲ. ನಮ್ಮ ಉದ್ಧಾರ ಮಾಡಲಿಕ್ಕೆ ಪರಮಾತ್ಮ ಬರ್ತಾನೆ ಎನ್ನುವುದನ್ನು ಅವರು ಯಾರ ಮುಂದೆನೂ ಹೇಳೋದಿಲ್ಲ. ತುಮ್ ಜಾನ್ತೆ ಹೋ, ಇಸ್ ಸಮಯ ಸಾರಿ ದುನಿಯಾ रिश्वतखोर बन गई, इसलिए इन सब का विनाश होना है. जिनको वर्षा लेना होगा वही लेंगे. ಈ ಸಮಯದಲ್ಲಿ ಪ್ರಪಂಚ ಲಂಚಕೋರ ಆಗಿದೆ, ಎಲ್ಲರ ವಿನಾಶನೂ ಆಗಲಿದೆ. ಆದ್ದರಿಂದ ಮೊದಲೇ ತಂದೆಯಿಂದ ಆಸ್ತಿಯನ್ನು ಪಡ್ಕೊಳ್ಳಿ. ಯಾರು ಹಿಂದಿನ ಕಲ್ಪದಲ್ಲಿ ಪಡ್ಕೊಂಡಿದ್ರು ಅವರೇ ಈ ಕಲ್ಪದಲ್ಲಿಯೂ ಸಹ ಆಸ್ತಿಯನ್ನು ಪಡ್ಕೊಳ್ತಾರೆ. बाबा को कई बच्चियाँ कहती हम गरीब घर में होती तो कितना अच्छा हो.
साहूकार लोग बाहर निकलने नहीं देते। बाबा, हम कन्याएं होती तो कितना अच्छा होता। माताओं को सीढ़ी उतरनी पड़ती। बाप कहते वर्षा ले लो. ಬಾಬಾ ಹೇಳ್ತಾರೆ, ಅನೇಕರು ಬಾಬನ ಹತ್ರ ಹೇಳ್ತಾರಂತೆ, ನಾವು ಬಡವರಾಗಿ ಹುಟ್ಟಿದರೆ ಬಹಳ ಚೆನ್ನಾಗಿರ್ತಿತ್ತು, ನಮಗೆ ಮನೆಯಿಂದ ಹೊರಗೆ ಕಳಿಸೋದಿಲ್ಲ. ಇನ್ನು ಕೆಲವು ಮಾತೆಯರು ಹೇಳ್ತಾರಂತೆ, ಬಾಬಾ, ನಾವು ಕುಮಾರಿ ಇದ್ದಾಗ ನಮಗೆ ಜ್ಞಾನ ಸಿಗಬೇಕಾಗಿತ್ತು, ಈಗ ನಾವು ಉಲ್ಟಾ ಏಣಿಯನ್ನು ಇಳಿಬೇಕಾಗ್ತದೆ. ಬಾಬಾ ಹೇಳ್ತಾರೆ, ಡ್ರಾಮಾನುಸಾರವಾಗಿ ಯಾರಿಗೆ ಯಾವ ಸಮಯದಲ್ಲಿ ಜ್ಞಾನ ಸಿಗಬೇಕಿತ್ತೋ ಅದು ಸಿಕ್ಕಿದೆ. ಈಗ ನೀವು ನನ್ನಿಂದ ಸಂಪೂರ್ಣ ಆಸ್ತಿಯನ್ನು ಪಡ್ಕೊಳ್ಳಿ. ಆಫತೆ ಬಹುತ್ ಆನಿ ಹೈ, ಮನುಷ್ಯ ಕೋ ಮರನೆ ಮೇ ದೇರಿ ನಹಿ ಹೋತಿ. अब अपने को आत्मा समझ मुझ बाप को याद करो. 84 जन्म पूरे हुए, वापिस घर चलना है या यहाँ ही गोते खाने. मन मना भव मध्याजी भव. रावण के वर्षे को भूलो. रावण श्राप देते, बाप वर्षा देते. श्रीमत पर नहीं चलेंगे तो वर्षा कैसे पाएंगे. यह रूहानी हॉस्पिटल खोलते जाओ. जमीन पड़ी रहती, किराए पर दे तो भी अच्छा है, बहुत ಫಾಯ್ದಾ है. ಬಾಬಾ ಹೇಳ್ತಾರೆ, ಮುಂದೆ ಅನೇಕ ಆಪತ್ತುಗಳು ಕಷ್ಟಗಳು ಬರಲಿವೆ. ನೀವು 84 ಜನ್ಮ ಮುಗಿಸಿ ಮನೆಗೆ ಹೋಗೋರಿದ್ದೀರಿ, ಅಥವಾ ಇಲ್ಲೇ ಇರಬೇಕಂತ ಇಷ್ಟ ಇದೆಯೇ? ಆದ್ದರಿಂದ ಮನ್ಮನಾಭವ ಮಧ್ಯಾಜೀಭವ ಆಗಿ ರಾವಣನ ಆಸ್ತಿಯನ್ನು ಮರೀರಿ, ತಂದೆಯ ಆಸ್ತಿಯನ್ನು ಪಡೆಯಿರಿ. ಇಂತಹ ಒಂದು ಆತ್ಮಿಕ ಆಸ್ಪತ್ರೆಯನ್ನು ತೆರಿತಾ ಹೋಗ್ರಿ. ಸಾಕಷ್ಟು ಜಮೀನು ಜಾಗಗಳು ಅಲ್ಲಲ್ಲೇ ಇರ್ತವೆ. ಅವರ ಮಾಲೀಕರ ಹತ್ತಿರ ಹೋಗಿ ಅದನ್ನು ಬಾಡಿಗೆಗೆ ತಗೊಂಡು ಅಲ್ಲಿ ಸೇವಾ ಸ್ಥಾನಗಳನ್ನು ಸ್ಥಾಪನೆ ಮಾಡಿರಿ. ಆತ್ಮಿಕ ಆಸ್ಪತ್ರೆ ಅಥವಾ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಿರಿ. ಇದರಿಂದ ನಿಮಗೆ ಬಹಳ ಲಾಭ ಸಿಗುವುದು. ಅಚ್ಚ ಮೀಠೆ ಮೀಠೆ ಸಿಕ್ಕಿ ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. धारणा के लिए मुख्य सार. बाप के समीप आने के लिए रूहानी यात्रा पर रहना है. ತಂದೆಯ ಸಮೀಪಕ್ಕೆ ಬರಬೇಕಾದರೆ ಆತ್ಮಿಕ ಯಾತ್ರೆಯಲ್ಲಿ ಇರಬೇಕು. रात को जाग कर भी यह बुद्धि की यात्रा जरूर करनी. ರಾತ್ರಿಯ ಸಮಯದಲ್ಲಿ ಎಚ್ಚರವಾಗಿದ್ದು ಬುದ್ಧಿಯ ಯಾತ್ರೆ ಅವಶ್ಯವಾಗಿ ಮಾಡಬೇಕು. 2. सच्चे सच्चे ब्राह्मण बन 21 कुल का उद्धार करना है. स्वदर्शन चक्रधारी बनना है. काल पर विजय पाने के लिए इस पुरानी खाल से ममत्व निकाल देना है. ಸತ್ಯ ಸತ್ಯ ಬ್ರಾಹ್ಮಣರಾಗಿ 21 ಕುಲದ ಉದ್ಧಾರ ಮಾಡಬೇಕು. ಸ್ವದರ್ಶನ ಚಕ್ರಧಾರಿ ಆಗಬೇಕು. ಕಾಲದ ಮೇಲೆ ವಿಜಯ ಪಡೆದು ಹಳೆ ದೇಹದಿಂದ ಮಮತ್ವವನ್ನು ತೆಗೆದು ಹಾಕಬೇಕು. ಕಾಲದ ಮೇಲೆ ವಿಜಯ ಪಡೀಲಿಕ್ಕಾಗಿ ಹಳೆ ದೇಹದ ಮೇಲೆ ಇರುವ ಮಮತ್ವವನ್ನು ತೆಗೆದು ಹಾಕಬೇಕು. वरदान. रूहानियत द्वारा वृत्ति दृष्टि बोल और कर्म को रॉयल बनाने वाले ब्रह्मा बाप समान भव. ಆತ್ಮೀಯತೆಯ ಮೂಲಕ
ಆತ್ಮಿಕ ವೃತ್ತಿ, ದೃಷ್ಟಿ, ಶಬ್ದ ಮತ್ತು ಕರ್ಮದಲ್ಲಿ ರಾಯಲ್ ಆಗಿರಿ. ಬ್ರಹ್ಮ ತಂದೆಯ ಸಮಾನ ಆಗಿರಿ. ब्रह्मा बाप के बोल, चाल, चेहरे और चलन में जो रॉयल्टी देखी उसमें फॉलो करो. जैसे ब्रह्मा बाप ने कभी छोटी छोटी बातों में अपनी बुद्धि व समय नहीं दिया, उनके मुख से कभी साधारण बोल नहीं निकले. ऐसे ही उनकी वृत्ति सदा शुभ भावना, शुभ कामना वाली रही. दृष्टि से सबको फरिश्ता रूप में देखा. कर्म से सदा सुख दिया, सुख लिया. ऐसे फॉलो करो, तब कहेंगे ब्रह्मा बाप समान. ಬ್ರಹ್ಮ ತಂದೆಯ ಮಾತು, ವರ್ತನೆ, ಚೆಹರೆ ಪ್ರತಿಯೊಂದರಲ್ಲಿ ರಾಯಲ್ಟಿ ಇತ್ತು. ಬಾಬಾ ಚಿಕ್ಕ ಪುಟ್ಟ ಮಾತುಗಳಲ್ಲಿ ತಮ್ಮ ಬುದ್ಧಿ ಅಥವಾ ಸಮಯವನ್ನು ವ್ಯರ್ಥ ಮಾಡುತ್ತಿರಲಿಲ್ಲ. ಮುಖದಿಂದ ಸಾಧಾರಣ ಶಬ್ದಗಳನ್ನು ಆಡ್ತಿರಲಿಲ್ಲ. ಪ್ರತಿಯೊಂದು ಶಬ್ದ ಯುಕ್ತಿಯುಕ್ತ ಆಗಿ ಅವ್ಯಕ್ತ ಭಾವನೆಯಿಂದ ಆಡ್ತಿದ್ರು. ಅವರ ವೃತ್ತಿಯಲ್ಲಿ ಸದಾ ಶುಭ ಭಾವನೆ, ಶುಭ ಕಾಮನೆ ಇರ್ತಿತ್ತು. ದೃಷ್ಟಿಯ ಮೂಲಕ ಎಲ್ಲರಿಗೂ ಫರಿಶ್ತಾ ರೂಪದ ಸಾಕ್ಷಾತ್ಕಾರ ಮಾಡಿಸ್ತಿದ್ರು. ಕರ್ಮದ ಮೂಲಕ ಸುಖ ಕೊಡ್ತಿದ್ರು, ಸುಖ ಪಡೀತಿದ್ರು. ಆ ರೀತಿಯಲ್ಲಿ ನೀವು ಮಕ್ಕಳು ಸಹ ಬ್ರಹ್ಮ ತಂದೆಗೆ ಅನುಕರಣೆ ಮಾಡಿರಿ. ಬ್ರಹ್ಮ ತಂದೆಯ ಸಮಾನ ಆಗ್ರಿ. ಸ್ಲೋಗನ್. मेहनत के बजाय मोहब्बत में झूले में झूलना ही ಶ್ರೇಷ್ಠ ಭಾಗ್ಯವಾನ್ ಕಿ ನಿಶಾನಿ. ಪರಿಶ್ರಮದ ಬದಲಾಗಿ ಪ್ರೇಮದ ಉಯ್ಯಾಲೆಯಲ್ಲಿ ತೂಗ್ತಾ ಇರುವುದೇ ಶ್ರೇಷ್ಠ ಭಾಗ್ಯವಂತರ ಲಕ್ಷಣ ಆಗಿದೆ. लवलीन स्थिति का अनुभव करो. जैसे लौकिक रीति से कोई किसके स्नेह में लवलीन होता है तो चेहरे से, नैनों से, वाणी से अनुभव होता है कि यह लवलीन आशिक है. ऐसे आपके अंदर बाप का स्नेह इमर्ज हो तो आपके बोल औरों को भी स्नेह में घायल कर देंगे. ಹೇಗೆ ಲೌಕಿಕ ರೀತಿಯಿಂದ ಒಬ್ಬರು ಇನ್ನೊಬ್ಬರ ಪ್ರೇಮದಲ್ಲಿ ಮುಳುಗಿದ್ದರೆ ಅದು ಅವರ ಮುಖದಿಂದ, ನಯನಗಳಿಂದ, ವಾಣಿಯಿಂದ ಪ್ರತ್ಯಕ್ಷ ಆಗ್ತದೆ. ಹಾಗೆ ನಿಮ್ಮಲ್ಲಿ ತಂದೆಯ ಸ್ನೇಹ ಪ್ರತ್ಯಕ್ಷ ಆಗಲಿ. ಆಗ ನಿಮ್ಮ ಆ ಸ್ನೇಹದ ಶಬ್ದಗಳಿಂದ ಅನೇಕರಿಗೆ ನೀವು ಸ್ನೇಹಿಯನ್ನಾಗಿ ಮಾಡಬಹುದು. ಸ್ನೇಹದಲ್ಲಿ ಗಾಯಾಳುಗಳನ್ನಾಗಿ ಮಾಡಬಹುದು. ಅಚ್ಚ. ಓಂ ಶಾಂತಿ.